ಇಂಡಿಯಲ್ಲಿ ಬೆಚ್ಚಿ ಬೀಳಿಸಿದ ನಿವೃತ್ತ ಶಿಕ್ಷಕನ ಮರ್ಡರ್ ಕೇಸ್. ಮಗಳ ಪ್ರೀತಿಗೆ ತಂದೆ ವಿರೋಧಿಸಿದ್ದರ. ನಿವೃತ್ತಿ ಹಣದ ವಿಚಾರದಲ್ಲೂ ತಂದೆ ಮಗಳ ನಡುವೆ ಮನಸ್ತಾಪವಿತ್ತ. 62 ವರ್ಷದ ಶಿಕ್ಷಕ ಸಿದ್ದಪ್ಪ ಅಂಜುಟಿಗೆ ನಿಗೂಢವಾಗಿ ಹತ್ಯೆಯಾಗಿದ್ದಾರೆ. ತಲೆ ಮತ್ತು ಎದೆ ಭಾಗಕ್ಕೆ ಹೊಡೆದು ಕೊಲೆ ಮಾಡಿದ ಆರೋಪ. ಬಳಿಕ ಶವವನ್ನು ಸುತ್ತಿ ವಾಹನದಲ್ಲಿ ಸಾಗಿಸಿ ರಸ್ತೆ ಬದಿಗಿಸಿದಿರುವ ಶಂಕೆ. ಈ ಕೊಲೆ ಹಿಂದೆ ಮಗಳು ಪ್ರಿಯಾಂಕಾ ಹಾಗೂ ಆಕೆಯ ಪ್ರಿಯಕರ ಭೀಮಾಜಿ ಅಲಿಯಾ ಸಂತೋಷ್ ಸೇರಿದಂತೆ ಇತರ ಕೈವಾಡದ ಆರೋಪ ಕೇಳಿ ಬಂದಿದೆ. ಕೊಟ್ಟಿದ್ದಾರೆ. ಅವರ ತಂದೆಯನ್ನು ಅವರ ಅಕ್ಕಳಾದಂತಹ ಪ್ರಿಯಾಂಕಾ ಮಸಳಿ ಮತ್ತು ಆಕೆಯ ಗೆಳೆಯರಾದಂತಹ ಸಂತೋಷ್ ಗಣಪತಿ ಸಿಂಧೆ ಮತ್ತು ಗುರುರಾಜ್ ಬಿರಾದರ್ ಅನ್ನೋರು ಸೇರಿಬಿಟ್ಟು ಅವರ ತಂದೆಯನ್ನು ಸಿದ್ದಪ್ಪ ಅಂಜುಟಿಗೆ ಅವರನ್ನು 62 ವರ್ಷ ನಿವೃತ್ತ ಶಿಕ್ಷಕರು ಇವರನ್ನು ಕೊಲೆ ಮಾಡಿದ್ದಾರೆ ಅಂತಂತೇಳಿ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಕೈಗೊಂಡಾಗ ಕಂಡು ಬಂದಿದ್ದೇನು ಅಂತಂದರೆ, ಮೃತರಾದಂತಹ ಸಿದ್ದಪ್ಪ ಅಂಜುಟಿಗೆ 62 ವರ್ಷ, ಅವರು ಈಗಾಗಲೇ ನಿವೃತ್ತಿಯನ್ನು ಹೊಂದಿದ್ದಾರೆ. ಇವರದೇ ಆದಂಥ ಒಂದು ಆಸ್ತಿ ಮತ್ತು ನಿವೃತ್ತಿ ಪಿಂಚಣಿ ಇವೆಲ್ಲ ಸೌಲಭ್ಯಗಳಿದ್ದಾವೆ. ಮೊದಲನೇ ಮಗಳು ಈಗೇನು ಅಕ್ಯೂಸ್ ನಂಬರ್ 1 ಪ್ರಿಯಾಂಕಾ ಮಸಳಿ, ಈಗಾಗಲೇ ಗಂಡ ತೀರ್ಕೊಂಡಿದ್ದು, ಒಬ್ಬರು ಮಗುನೂ ಇರುತ್ತೆ. ಈಗ ತಂದೆಯ ಜೊತೆಗೇ ಇರ್ತಾರೆ. ಇವರ ಮತ್ತು ತಂದೆಯ ಮಧ್ಯೆ ಹಲವಾರು ಬಾರಿ ಕಿತ್ತಾಟ ಮತ್ತು ಸಮಸ್ಯೆಗಳು ಉಂಟಾಗಿರ್ತವೆ. ಯಾಕಂತಂದರೆ ಬರುವಂಥ ಆಸ್ತಿ ಆಗಿರ್ಬೋದು ಮತ್ತು ಬರುವಂಥ ನಿವೃತ್ತಿ ಪಿಂಚಣಿಯಲ್ಲಿ ಇವರೇನು ದುಡ್ಡು ಕೊಡ್ತಾ ಇಲ್ಲ ಅಂತಂತೇಳಿ. ಆ ಹಿನ್ನೆಲೆಯಲ್ಲಿ ದಿನಾಂಕ 15 ಮತ್ತು 16 ರಾತ್ರಿ ಇವ್ರಿಗೆ ಗೆಳೆಯರಾದಂತಹ ಸಂತೋಷು ಮತ್ತು ಗುರುರಾಜ್ ಇವರನ್ನು ಕರೆಸ್ಕೊಂಡು ಮನೆಯಲ್ಲಿ ಅವ್ರು ಮಲಗಿದಾಗ ದಿಂಬಿನಿಂದ ಅವರ ಉಸಿರುಗಟ್ಟು ಅವರನ್ನು ಕೊಲೆ ಮಾಡಿ ಮತ್ತು ಅಲ್ಲೇ ಇದ್ದಂತಹ ಖಾರ ಕುಟ್ಟುವಂಥ ಕಲ್ಲಿನಿಂದ ಅವರ ತಲೆಗೆ ಜಜ್ಜಿ ಕೊಲೆ ಮಾಡಿರ್ತಾರೆ. ಮನೆಯಲ್ಲಿ ಕೊಲೆ ಮಾಡಿ ತದನಂತರ ಈ ಇಂಡಿ ಗ್ರಾಮೀಣ ಔಟ್ಸ್ಕಟ್ಸ್ ಏನಿದೆ, ಔಟ್ಸ್ಕಟ್ಸ್ ಹತ್ರ ಆಟೋದಲ್ಲಿ ತಂದುಬಿಟ್ಟು ಬೆಡ್ಶೀಟಲ್ಲಿ ಸುತ್ತಾಕಿ ರಸ್ತೆ ಬದಿಯಲ್ಲಿ ಅವರ ಬಾಡಿಯನ್ನು ಹಾಕಿ ಹೋಗಿರ್ತಾರೆ. ಆ ಹಿನ್ನೆಲೆಯಲ್ಲಿ ಪ್ರಕರಣನ ದಾಖಲಿಸಿಕೊಂಡು ತನಿಖೆಯನ್ನು ಮಾಡಿ ಈಗಾಗಲೇ ಅಕ್ಯೂಸ್ ನಂಬರ್ 1 ಮತ್ತು 2 ಇವರಿಬ್ಬರನ್ನು ಅರೆಸ್ಟ್ ಮಾಡಿದೆ. ಆದಷ್ಟು ಬೇಗ ಅಕ್ಯೂಸ್ ನಂಬರ್ 3ನೂ ಕೂಡ ನಾವು ಅವರನ್ನು ಬಂಧಿಸಿ ನಾವು ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸ್ತೀವಿ. ಥ್ಯಾಂಕ್ ಯು. ಇಂಡಿ ಟೌನ್ ಅವ್ರ ಮನೆ.